ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ದಿನ ಫಿಕ್ಸ್ ಆಗಿರುವಂತದ್ದು. ಯಾವ ದಿನಾಂಕದಂದು ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ, ಸೊ ಯಾವ ದಿನಾಂಕ, ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಅಪ್ಡೇಟ್. ಸೊ ಮುಖ್ಯವಾಗಿ ನೀವು ಏನ್ ತಿಳ್ಕೊಳ್ಬೇಕಪ್ಪ ಅಂದ್ರೆ, ಹಿಂದಿನ ಕಂತುಗಳು ಏನಾದ್ರೂ ಜಮಾ ಆಗಿಲ್ಲಪ್ಪ ಅಂದ್ರೆ 13 ಕಂತಾಗಿರ್ಲಿ, 12 ಆಗಿರ್ಲಿ, 14ನೇ ಕಂತಾಗಿರ್ಲಿ, 15ನೇ ಕಂತಾಗಿರ್ಲಿ, ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಕೆಲಸಗಳನ್ನ ಮಾಡಿದ್ರೆ 100% ಜಮಾ ಆಗತ್ತೆ. ಸೊ ಈಗಾಗಲೇ ನಿಮಗೆ 15ನೇ ಕಂತಿನ ಹಣದವರೆಗೆ ಜಮಾ ಆಗಿದ್ರೆ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇದನ್ನಾದ್ರೂ ನೋಡ್ಬೇಕಲ್ವಾ. ಸೊ ಓಕೆ, ಇದನ್ನ ಹೊರತುಪಡಿಸಿ ನೀವು ಒಂದು ವೇಳೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಕಂತುಗಳು ಬರ್ಲಿಲ್ಲಪ್ಪ ಅಂದ್ರೆ ಅವಾಗ್ಲಾದ್ರೂ ನೀವು ಡೆಫಿನೆಟ್ಲಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ಹೀಗೆ ತಿಳ್ಕೊಂಡ್ಬಿಡಿ, ಮುಂದೆ ನಿಮಗೆ ಒಂದು ಟೈಮ್ ಯೂಸ್ ಆಗೇ ಆಗತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕು, ಯಾರು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯವನ್ನ ಪಡಿತಾ ಇದ್ರಿ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋನ ವಾಚ್ ಮಾಡಿ ಕಂಪ್ಲೀಟ್ ಆಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 15ನೇ ಕಂತಿನ ಹಣ ಆದ್ರೂ ಪಡೆದಿದ್ರಿ. ಈಗ 16ನೇ ಕಂತಿನ ಹಣಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ರಿ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ಕಮೆಂಟ್ ಅಲ್ಲಿ ಬರ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, 15ನೇ ಕಂತಿನ ಹಣ ಜಮಾ ಆಗಿದೆ, 16ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ. 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ? ಈಗ 4,000 ಬಿಡುಗಡೆ ಆಗತ್ತೆ ಅಂತ ಮೊದಲೇ ಹೇಳಿದ್ರಿ, ಇನ್ನು ಕೂಡ ಜಮಾ ಆಗಿಲ್ಲ, ಬರೀ 2,000 ರೂಪಾಯಿ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದಾರೆ ಅದನ್ನೆಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲು ಈ ಒಂದು ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ನೋಡೋಣ ಸಂಪೂರ್ಣವಾಗಿ ಒಂದೊಂದಾಗಿ. ಇಲ್ಲಿ ನೋಡಿ, ಒಂದು ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಮುಖ್ಯವಾಗಿ ನಿಮ್ದು ಪ್ರಾಬ್ಲಮ್ ಏನಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕು. ಪ್ರಾಬ್ಲಮ್ ಗೊತ್ತಿಲ್ಲಪ್ಪ ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಹೇಗೆ ಹುಡುಕಾಡೋದು? ಸೊ ಮೊದಲು ಪ್ರಾಬ್ಲಮ್ ಅನ್ನ ತಿಳ್ಕೊಳ್ಬೇಕಾಗತ್ತೆ ನೀವು. ಹಾಗಾದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕಾಗತ್ತೆ, ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ? ನಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿಕ್ ಬರುದಿಲ್ಲ. ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇದಾದ ತಕ್ಷಣ ಇನ್ನು ಒಂದು ಕೆಲಸ ನೀವು ಮಾಡ್ಬೇಕಾಗತ್ತೆ, ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಅದಾದ ತಕ್ಷಣ ನೀವು ಒಂದೇ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು. BPL ದಿಂದ ನಿಮ್ಮ ಒಂದು ರೇಷನ್ ಕಾರ್ಡು APL ಗೆ ಏನಾದ್ರು ಕನ್ವರ್ಟ್ ಆಗಿದೆನಾ, ಅಥವಾ ಆಕ್ಟಿವ್ ಇದೆಯಾ ಅಥವಾ ಇಲ್ವಾ, ಅನ್ಆಕ್ಟಿವ್ ಆಗಿದೆಯಾ? ಸೊ ಇದನ್ನೆಲ್ಲನೂ ಕೂಡ ನೀವು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು, ಒಂದೇ ಒಂದು ಮೆಥಡ್ ಮುಖಾಂತರ. ಓಕೆನಾ? ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಈಸಿ ಮೆಥಡ್ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನಾನು ಮೊಬೈಲ್ ಅಲ್ಲಿ ತಿಳಿಸ್ಕೊಡ್ಬೋದಾಗಿತ್ತು. ಸೊ ಮತ್ತೊಂದ್ ಸಾರಿ, ಯಾಕಂದ್ರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ರಿಪೀಟ್ ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ. ಸೊ ಇಷ್ಟು ನೀವು ಕ್ಲಿಯರ್ ಆಗಿ ತಿಳ್ಕೊಂಡ್ರೆ, ಒಂದು ವೇಳೆ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ನಿಮಗೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ, ಸೊ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಯಾಕೆ ನಿಮ್ಮ ರೇಷನ್ ಕಾರ್ಡ್ ಆಗಿರುತ್ತೆ ರದ್ದಾಗಿರತ್ತೆ ಅಂದ್ರೆ, ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ರದ್ದಾಗಿರತ್ತೆ. ಓಕೆನಾ? ಸೊ ಒಂದು ವೇಳೆ ನಿಮ್ಮ ಹತ್ರ 4-ವೀಲರ್ ವಾಹನ, ವೈಟ್ ಬೋರ್ಡ್ ಕಾರ್ ಇದ್ರೆ, ಸೊ ನಿಮ್ಮನ್ನ APL ಗೆ ಕನ್ವರ್ಟ್ ಮಾಡಿರ್ಬೋದು. ಅದಕ್ಕೋಸ್ಕರ ಅನ್ನೋದು ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರ್ಬೋದು ಆ ಒಂದು ಕಾರಣಕ್ಕಾಗಿ. ಟೋಟಲಿ ಈ ಒಂದು ಎಲ್ಲ ಕಾರಣಗಳಿಗೆ ಸೊಲ್ಯೂಷನ್ ಒಂದಿದೆ. ಸೊ ಆ ಒಂದು ಸೊಲ್ಯೂಷನ್ ಅನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಗೆ ಕ್ಲಿಯರಿಟಿ ಸಿಗುತ್ತೆ. ನೀವು ಹಣವನ್ನ ಮತ್ತೆ ಪಡ್ಕೊಳ್ಬಹುದು, ನಿಮ್ಮ ರೇಷನ್ ಕಾರ್ಡ್ ಅನ್ನ ಮತ್ತೆ ಪಡ್ಕೊಳ್ಬಹುದು, ನೀವು ಎಲಿಜಿಬಲ್ ಇದ್ರೆ ಮಾತ್ರ. ಓಕೆನಾ? ನೀವೇನ್ ಮಾಡಿ, ಒಂದ್ ಕೆಲಸ ಮಾಡಿ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಏನೇನು ಒಯ್ದಿರ್ತೀರಿ, ಸೊ ಅವೇ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ, ಒಂದು ರೇಷನ್ ಕಾರ್ಡು, ಒಂದು ಮುಖ್ಯಸ್ಥಿಯ ಆಧಾರ್ ಕಾರ್ಡು, ನಿಮ್ಮ ಸದಸ್ಯರ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಎಲ್ಲರ ಸದಸ್ಯರ ಆಧಾರ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಹೋಗಿ, ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತೆ ಅದನ್ನ ಒಯ್ಯಿರಿ, ಮತ್ತೆ ಮುಖ್ಯಸ್ಥೆಯದು. ಸೊ ಇವರೆಲ್ಲರೂ ಕೂಡ ಮುಖ್ಯಸ್ಥೆ ಮುಂದೆ ಇರಬೇಕು. ಮುಖ್ಯವಾಗಿ ಮುಖ್ಯಸ್ಥೆನೆ ಹೋಗ್ಬೇಕಾಗತ್ತೆ. ಸೊ ಅವ್ರ ಜೊತೆ ಯಾರು ಬೇಕಾದ್ರೂ ಹೋಗ್ಬೋದು. ಇಷ್ಟು ನೀವು ಎಲ್ಲಿ ಹೋಗ್ಬೇಕಂದ್ರೆ, ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕು. ನೀವು ಅನ್ಕೊಂಡಿರ್ತೀರಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ, ಆಹಾರ ಇಲಾಖೆಗೆ ಹೋಗ್ಬೇಕಂತ. ಇಲ್ಲ, ಮುಖ್ಯವಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕು. ಅಲ್ಲಿ ಹೋದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅವ್ರಿಗೆ ಕೊಟ್ಟು, ಈ ರೀತಿ ನಮ್ದು ಆದಾಯ ತೆರಿಗೆ ಅಂತ ಬರ್ತಾ ಇದೆ, ನಾವ್ ಯಾವುದೇ ರೀತಿಯಾದಂತಹ ಇನ್ಕಮ್ ಟ್ಯಾಕ್ಸ್ ಕೊಟ್ಟೋದಿಲ್ಲ, ಆದಾಯ ತೆರಿಗೆ ಮಾಡೋದಿಲ್ಲ ಪಾವತಿ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕು. ಕೊಟ್ಟ ತಕ್ಷಣ ಅವರು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ. ಸೊ ಪ್ರತಿಯೊಂದನ್ನ ವೆರಿಫಿಕೇಶನ್ ಮಾಡಿದ ತಕ್ಷಣ ಸೊ ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನ ಚೆಕ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಏನಾದ್ರು ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ನಿಮ್ಮನ್ನ ರದ್ದು ಮಾಡ್ತಾರೆ, ನೀವು ಹೀಗೆ ಹೋಗ್ತೀರಾ. ಇನ್ನು ನೀವು ಎಲಿಜಿಬಲ್ ಇದೀರಾ ಅಂತ ಹೇಳೋದಾದ್ರೆ ನಿಮಗೆ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಅವ್ರದ್ದೊಂದು
ಹಾಕಿ ಕೊಡ್ತಾರೆ. ಆವಾಗ ನೀವೇನ್ ಮಾಡ್ಬೇಕು, ಒಂದು ಪ್ರಮಾಣ ಪತ್ರವನ್ನ 2 ಜೆರಾಕ್ಸ್ ಕಾಪಿಗಳಾಗಿ ಮಾಡ್ಬೇಕಾಗತ್ತೆ. ಒಂದು ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ. 2 ಜೆರಾಕ್ಸ್ ಕಾಪಿಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಮತ್ತೆ ಆಹಾರ ಇಲಾಖೆಗೆ ಹೋಗಿ ಕೊಡ್ಬೇಕು. ಮೊದಲನೇದಾಗಿ ಅವರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅವರು ಕೊಟ್ಟಿರುವಂತಹ ಸಿಕ್ಕ ಒಂದು ಏನು ಪ್ರಮಾಣ ಪತ್ರ ಇರುತ್ತಲ್ಲ ಅದನ್ನು ಕೂಡ ನೋಡ್ತಾರೆ. ಸೊ ಪ್ರತಿಯೊಂದು ಎಲ್ಲ ಕ್ಲಿಯರ್ ಆದ ತಕ್ಷಣ ನಿಮಗೆ ಮತ್ತೆ ರೇಷನ್ ಕಾರ್ಡ್ ಮರು ಪಾವತಿ ಮತ್ತು ಮರು ಕೊಡುವ ಹಾಗೆ ಸಿಗುವ ಹಾಗೆ ಮಾಡ್ತಾರೆ. ಮತ್ತೆ ನಿಮ್ಗೆ ಅದರಿಂದ ಏನಾಗತ್ತೆ, ರೇಷನ್ ಹಣ ಬರುತ್ತೆ, ರೇಷನ್ ಕೂಡ ಸಿಗತ್ತೆ. ನೆಕ್ಸ್ಟ್ ಈ ಕಡೆ ಗೃಹಲಕ್ಷ್ಮಿ ಹಣನು ಸಿಗತ್ತೆ. ಆದ್ರೆ ಮುಖ್ಯವಾಗಿ ನೀವ್ ಏನ್ ಮಾಡ್ಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಇನ್ನೊಂದಿರತ್ತಲ್ಲ ಪ್ರಮಾಣ ಪತ್ರ, ಅದನ್ನ ಹೋಗಿ ಕೊಡ್ಬೇಕು. ಕೊಟ್ಟ ತಕ್ಷಣ ಅವರು ಕೂಡ ವೆರಿಫೈ ಮಾಡ್ತಾರೆ. ಪ್ರತಿಯೊಂದು ಎಲ್ಲ ಕ್ಲಿಯರ್ ಇದೆ ಅಂತ ಅನಿಸಿದ್ರೆ ಸೊ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಎಲ್ಲ ಹಣ ಕೂಡ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಸ್ಕೀಮ್ಸ್ ಗಳು ಕೂಡ ಸಿಗತ್ತೆ. ಸೊ ಈ ರೀತಿ ನೀವು ಈ ಒಂದು ಕೆಲಸವನ್ನ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಈ ಒಂದು ಹಣವನ್ನ ಈಗಾಗಲೇ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ 1 ತಿಂಗಳು 2 ತಿಂಗಳು ಬರೋದಿಲ್ಲ, ಮತ್ತೆ ಬರುತ್ತೆ ಬಿಡಿ ಅಂತ ಕಾಯ್ತಾ ಇರ್ತಾರೆ. ಇಲ್ಲಪ್ಪ ಅಂದ್ರೆ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ ಗಳ ಕಮೆಂಟ್ ಗಳಲ್ಲಿ ಕಮೆಂಟ್ ಮಾಡ್ತಾರೆ. ಆದ್ರೆ ಸೊಲ್ಯೂಷನ್ ತಿಳ್ಕೊಳ್ಳೋದಿಲ್ಲ. ಆದ್ರೆ ಮತ್ತೆ ನಿಮ್ಮ ಕ್ವಶನ್ಸ್, ನಿಮ್ಮ ಒಂದು ತಪ್ಪುಗಳು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ. ನಿಮ್ಮ ಒಂದು ಪ್ರಾಬ್ಲಮ್ ಏನು ಅನ್ನೋದನ್ನ ಗೊತ್ತಾದ್ರೆ ಸೊಲ್ಯೂಷನ್ ಸಿಗತ್ತೆ. ಮುಖ್ಯವಾಗಿ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಪ್ಪ. ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ, ಮಾಹಿತಿ ಬೇಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮುಖ್ಯವಾಗಿ ಅದಕ್ಕೆ ಫಾಲೋ ಮಾಡಿರ್ಬೇಕು. ಮತ್ತೆ ನನಗೆ ಬಯೋದಲ್ಲಿ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಬೋಡ್ಕಾಸ್ಟ್ ಚಾನಲ್ ಇದೆ. ಸೊ ಅದಕ್ಕೂ ಕೂಡ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಅಲ್ಲಿ ಸಿಗ್ತಾ ಇರುತ್ತೆ. ಆ ಒಂದು ಚಾನಲ್ ಅಲ್ಲಿ ಜಾಯ್ನ್ ಆಗಿ ಅದಕ್ಕೆ ಮುಖ್ಯವಾಗಿ ಆಮೇಲೆ ನನಗೆ ಮೆಸೇಜ್ ಮಾಡಿದ್ರೆ ನನಗೆ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಪ್ರತಿಯೊಬ್ರು ಕೂಡ ಮೆಸೇಜ್ ಮಾಡಬಹುದು. ಸೊ ಎಲ್ಲರಿಗೂ ಕೂಡ ರಿಪ್ಲೈ ಕೊಡ್ತೀನಿ. ಓಕೆನಾ? ಇಷ್ಟು ನಿಮಗೆ ಆದ್ರೆ ಇನ್ನು 16ನೇ ಕಂತಿನ ಹಣ ಈಗಾಗಲೇ ನಾನು ಹೇಳಿದೀನಿ, ಹಿಂದಿನ ವಿಡಿಯೋಗಳಲ್ಲಾದ್ರೂ ಹೇಳಿದೀನಿ. 16ನೇ ಕಂತಿನ ಹಣ ಇದೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಲಿದೆ ಅಥವಾ ಜನವರಿ 1ನೇ ವಾರದಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇದೇ ದಿನಾಂಕದಂದು ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಮುಖ್ಯವಾಗಿ ಬಹಳಷ್ಟು ಜನ 16ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಿ. ಸೊ ಇದು ನಿಮಗೆ ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ 15ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಹೋಗ್ಬೇಕು. ಮೊದಲನೇದಾಗಿ ನಿಮ್ಗೆ 1-2 ದಿನಗಳಲ್ಲಿ ಮುಖ್ಯವಾಗಿ ಬಿಡುಗಡೆ ಆದ ತಕ್ಷಣ ಜಮಾ ಆಗಿದೆ, ನಿಮ್ಗೆ 16ನೇ ಕಂತಿನ ಹಣ ಬೇಡ್ತೀರಾ, ಇಲ್ಲ ಅನ್ನೋದಿಲ್ಲ, ತಪ್ಪಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋವರೆಗೂ ಕೂಡ ನಾವು ವೇಟ್ ಮಾಡ್ಬೇಕು. 15 ದಿನ ಆದ್ರೂ ವೇಟ್ ಮಾಡ್ಬೇಕು. ಸುಮಾರು ಈಗ 1 ವಾರ ಆಯ್ತು ಹಣ ಬಿಡುಗಡೆ ಆಗಿ, ಇನ್ನೂ 1 ವಾರ ಆದ್ರೂ ನಾವು ವೇಟ್ ಮಾಡ್ಬೇಕಾಗತ್ತೆ, ಅಥವಾ 5 ದಿನ ಆದ್ರೂ ವೇಟ್ ಮಾಡ್ಬೇಕಾಗತ್ತೆ ಫೈನಲಿ. ಯಾಕಂದ್ರೆ ಈಗ ನೋಡಿ 1,22,00,000 ಫಲಾನುಭವಿಗಳಿಗೆ ಹಣ ಜಮಾ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಟೈಮ್ ತಗೊಳುತ್ತೆ. ಸೊ ಈಗ ನೋಡಿ ತಾಂತ್ರಿಕ ದೋಷನೂ ಕೂಡ ಆಗತ್ತೆ. ಇದೆಲ್ಲನೂ ಕೂಡ ಬೇಡ. ಸೊ ಹಂತವಾಗಿ ಜಮಾ ಆಗ್ಲಿ. ಆದ್ರೆ ಡೆಫಿನೆಟ್ಲಿ ಹಣ ಜಮಾ ಆಗೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಸರಿನಾ ಅಥವಾ ತಪ್ಪ ಅಂತ. ಕರೆಕ್ಟ್ ಆಗಿನೇ ಹಂತವಾಗಿನೇ ಜಮಾ ಆಗ್ಲಿ. ಆದ್ರೆ 15 ದಿನ ಆದ್ರೂ ತಗೊಳ್ಳಿ, ಇಲ್ಲ ಅನ್ನೋದಿಲ್ಲ. ಆದ್ರೆ ಡೆಫಿನೆಟ್ಲಿ ಹಂತವಾಗಿನೇ ನಮಗೆ ಈ ತಿಂಗಳು ಜಮಾ ಮಾಡ್ತೇವೆ ಅಂತ ಹೇಳ್ಬಿಟ್ರೆ, ಈ ದಿನ ಜಮಾ ಮಾಡ್ತೇವೆ ಅಂತ ಹೇಳ್ಬಿಟ್ರೆ, ಆ ದಿನ ಜಮಾ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮನವಿಯನ್ನ ಕಳ್ಸೋಣ. ಸೊ ಇಷ್ಟು ನಾವು ಈಗ ಹಂತವಾಗಿ ಪಡಿತಾ ಬಂದಿದೀವಿ, ಇನ್ನು ಕೂಡ ಪಡಿತೀವಿ. ಈಗ ನೋಡಿ 15ನೇ ಕಂತಿನ ಯಾರಿಗೆ ಬಂದಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ಇನ್ನು 1 ವಾರದವರೆಗೂ ಕೂಡ ಜಮಾ ಆಗ್ತಾನೆ ಇರುತ್ತೆ. ಇನ್ನೇನ್ ಬಹಳ ಜನ ಏನಿಲ್ಲ, ಕಡಿಮೆ ಇದ್ರಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ 16ನೇ ಕಂತಿನ ನೆಕ್ಸ್ಟ್ ಬಿಡುಗಡೆ ಆಗತ್ತೆ. ಅಲ್ಲಿವರೆಗೂ ಕೂಡ ಈಗಾಗಲೇ ಯಾರಿಗ್ ಬಂದಿದ್ದಾನೆ ಅವರೆಲ್ಲರೂ ಕೂಡ ವೇಟ್ ಮಾಡ್ಲೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಸೊ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ 1ನೇ ವಾರದಲ್ಲಿ ನಿಮ್ಗೆ ಹಣ ಜಮಾ ಆಗಲಿದೆ. ಸೊ ಇಷ್ಟು ನಿಮ್ಗೆ ಅಪ್ಡೇಟ್ಸ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ವಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟು ಫ್ರೆಂಡ್ಸ್.